ಅಣಬೆ ಕೃಷಿನಲ್ಲಿ ಯಶಸ್ವಿಯಾಗಿ ಒಂದ್ ರೀತಿ ಯಶಸ್ವಿ ದಾಪುಗಾಲು ಆಗ್ತಿರ್ತಕ್ಕಂಥ ರೈತ ಮಹಿಳೆ ಗಂಗಾ ಯೋಗೇಶ್ ಜೊತೆ ನಾನು ಇದೀನಿ. ಬನ್ನಿ ಅವರು ಏನ್ ಹೇಳ್ತಾರೆ, ಈ ಅಣಬೆ ಕೃಷಿ ಯಾವ ರೀತಿ ಮಾಡ್ಬೇಕು, ಅದ್ರ ತಳಿಗಳು ಹೇಗೆ, ನಿರ್ವಹಣೆ ಹೇಗೆ, ಅದ್ರ ಬಗ್ಗೆ ಯಾರಾದ್ರೂ ಆಸಕ್ತರಿಗೆ ಇದೊಂದು ತುಂಬಾ ಉಪಯುಕ್ತ ಮಾಹಿತಿ ಆಗುತ್ತೆ. ಅವ್ರ ಜೊತೆ ಈ ಮಾಹಿತಿಯನ್ನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಹೇಳಿ ಮೇಡಮ್, ಇದು ನಿಮ್ಗೆ ಯಾವ ರೀತಿ ಮಾಡ್ಬೇಕು ಅಂತ, ಅಣಬೆ ಕೃಷಿ ಮಾಡ್ಬೇಕು ಅಂತ ನಿಮ್ಗೆ ಬಂತು, ಆಲೋಚನೆ ಬಂತು, ಅದ್ರ ಹಿನ್ನೆಲೆ ಹೇಳಿ. ಸರ್, ಹಿನ್ನೆಲೆ ಅಂದ್ರೆ ನಾವು ಮುಂಚೆ ಬೆಂಗಳೂರಲ್ಲಿ ಇದ್ದು ಹಾ. ಓಲಾ ಊಬರ್ ಟ್ಯಾಕ್ಸಿ ಇತ್ತು. ಹಾ. ಅಲ್ಲಿ ಟ್ಯಾಕ್ಸಿ ಕಾರಣದಿಂದ ಲಾಸ್ ಆಯ್ತು. ಹ್ಮ್. ನಮ್ದು ಊರಲ್ಲಿ ಜಮೀನ್ ಇತ್ತು. ಅಲ್ಲೂ ಕೂಡ ನಾನು ಟ್ಯಾಕ್ಸಿ ಇದ್ದಾಗ ಕೂಡ ಮಶ್ರೂಮ್ ಬೆಳಿತಾ ಇದ್ದೆ. ಅಲ್ಲಿ ಚಿಕ್ಕ ಪ್ರಮಾಣ ಮಟ್ಟಿಗೆ ಬೆಳಿತಾ ಇದ್ದೆ, ದೊಡ್ಡ ಪ್ರಮಾಣ ಮಟ್ಟಿಗಿಲ್ಲ. 1 ಕೆಜಿ 2 ಕೆಜಿ ಅಲ್ಲೇ ಬೆಳಿತಾ ಇದ್ದೆ. ಅದು ಮುಂಚೆ ನಮಗೆ ಟ್ರೈನಿಂಗ್ ಎಲ್ಲ ಮಾಡಿ ಅಭ್ಯಾಸ ಇತ್ತಲ್ಲ, ಹಾಗಾಗಿ ಊರಿಗೆ ಬಂದು ಜಮೀನಲ್ಲಿ ಏನಾರ ಇಂಪ್ರೂವ್ ಮಾಡೋಣ ಅಂತ ಕಾರಣಾಂತರಗಳಿಂದ ಇಲ್ಲಿ ಊರಿಗೆ ಬಂದಾಗ್ಲೂ ತರಕಾರಿ ಮತ್ತೆ ಮೆಡಿಸಿನ್, ಸೌತೆ, ಟೊಮೊಟೊ, ಹಾಗಲಕಾಯಿ, ಹೀರೆಕಾಯಿ ಈ ತರ ಬೇಜಾನ್ ತರಕಾರಿ ಬೆಳೆದು ಸರ್, ಮಾರ್ಕೆಟಿಂಗ್ ಅಲ್ಲಿ ಅಲ್ಲೂ ಕೂಡ ನಮಗೆ ಬೆಲೆ ಸಿಗ್ಲಿಲ್ಲ. ತುಂಬಾ ಲಾಸ್ ಆಯ್ತು. ನಾವು ಮುಂಚೆ ಮಾಡ್ತಾ ಇದ್ವಲ್ಲ ಮಶ್ರೂಮ್, ಅದನ್ನೇ ಯಾಕೆ ಕಂಟಿನ್ಯೂ ಮಾಡಬಾರ್ದು ಅಂತ ನಾನು ಏನ್ ನಮ್ದು ವಾಸ ಮನೆ ಐತಲ್ಲ 17, 21 ಅದ್ರಲ್ಲೇ ಚಿಕ್ಕದಾಗ ಒಂದ್ 150 ಬೆಡ್ ಹಾಕೊಂಡು ಮಾಡ್ತಾ ಇದ್ದೆ. ನನಗೆ ರೈತರುಗಳಿಗೆ ಬೆಳೆದು ನಾನು ಮಾರ್ಕೆಟಿಂಗ್ ಮಾಡಕ್ ಹೋದಾಗ ರೈತರುಗಳು ಭಯ ಬೀಳೋರು ಮಶ್ರೂಮ್ ತಗೊಳಕ್ಕೆ. ಏನಿದ್ ಈಗೈತಲ್ಲ, ಇದೆಲ್ಲೋ ಕೆಟ್ಟದು ಬೆಳೆದಿರೋದು, ನಾವಿದೆಲ್ಲ ತಿನ್ನಲ್ಲ ಅಂತ. ರೈತರಿಗೆ ಸಾಮಾನ್ಯ ಮಳೆಗಾಲದಲ್ಲಿ ಸಿಗುತ್ತೆ, ಇದು ಯಾವಾಗ್ಲೂ ಸಿಗುತ್ತೆ ಆದ್ರೆ ಕೃತಕವಾಗಿ ಮಾಡಿರ್ತಾರೆ ಅನ್ನೋದೊಂದು ಆತಂಕ ಇತ್ತು. ಅವ್ರಿಗೆ ನಾನ್ ಅದ್ರ ಬೆನಿಫಿಟ್ ಎಲ್ಲ ಹೇಳ್ದೆ, ಈ ತರ ತಿಂದ್ರೆ ಇದಕ್ಕೆ ಒಳ್ಳೊಳ್ಳೆ ಇದಿದೆ, ಶುಗರ್ ಬರಲ್ಲ, ಕ್ಯಾನ್ಸರ್ ಬರಲ್ಲ, ಬ್ಯಾಕ್ ಪೇನು, ಕಾಲ್ ನೋವು ಈ ತರ ಏನು ಬರಲ್ಲ, ಇದ್ರಲ್ಲಿ ಏನು ಕೆಮಿಕಲ್ ನಾವು ಮಿಕ್ಸ್ ಮಾಡಿಲ್ಲ, ಆರ್ಗಾನಿಕ್ ಅಂತ. ಸುಮಾರು ಸರ್ ನಾನು ಒಂದ್ 30 40-50 ಕೆಜಿ ಅಣಬೆ ರೈತರುಗಳಿಗೆ ಫ್ರೀಯಾಗಿ ಮನೆ ತಗೊಂಡು ಕೊಟ್ಟಿದ್ದೀನಿ. ನಾನು ನಮ್ಮ ಮನೆಯವರು ಮನೆಗೆ ಹೋಗಿ ಕೊಟ್ಟು ಮಶ್ರೂಮ್ ಏನೇನ್ ಬೆನಿಫಿಟ್ ಐತೆ ಅದೆಲ್ಲ ಹೇಳಿದೀನಿ. ಹೇಳಿದ್ಮೇಲೆ ನನಗೆ ಕಸ್ಟಮರ್ ಎಲ್ಲ ಅಣಬೆ ನನ್ನ ಹತ್ರ ತಗೊಳಕ್ ಮುಂದೆ ಬಂದ್ರು. ಹಾಗಾಗಿ ನಾನು ದೊಡ್ಡ ಪ್ರಮಾಣ ಮಟ್ಟಕ್ಕೆ ಶೆಡ್ ಎಲ್ಲ ಮಾಡ್ಕೊಂಡು ಇವಾಗ ಸರ್ ಡೈಲಿ 7 8 ಕೆಜಿ ಅಣಬೆ ನನಗೆ ಸೇಲ್ ಆಗ್ತಾ ಇದೆ. ಇದೇನಿದೆ ಅಣಬೆ ಯಾವ ರೀತಿ ಬೆಳೆಯೋದು, ಹೆಂಗೆ, ಇದ್ರಲ್ಲಿ ಯಾವ ರೀತಿ ಹಾಕೋದು? ಸರ್, ಇದರಲ್ಲಿ ಭತ್ತದ ಹುಲ್ ತಗೊಂಡು 3 ಇಂಚು ಹುಲ್ಲು ಕಟ್ ಮಾಡೋದು. ಕಟ್ ಮಾಡ್ಬಿಟ್ಟು ಅರ್ಧ ಗಂಟೆ ನಾವು ಸ್ಟೀಮ್ ಮಾಡ್ಬೇಕು. ಬಿಸಿ ನೀರಲ್ಲಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಅದು ಅದಕ್ಕೆ ತಗೊಂಬಂದು ಹುಲ್ಲ ನೀರೆಲ್ಲ ಡ್ರೈ ಮಾಡಿ 80% ನೀರಿನಂಶ ಕಮ್ಮಿ ಮಾಡಿ 20% ಮಾತ್ರ ತೇವಾಂಶ ಇರಬೇಕು. ಅದನ್ನ ತಂದು ಇದಕ್ಕೆ ಭತ್ತದ ಹುಲ್ಲು ಬೀಜ ಅಣಬೆ ಬೀಜ ಎಲ್ಲ ಎಲ್ಲಿ ಸಿಗುತ್ತೆ ಸರ್? ಅಣಬೆ ಬೀಜ ಎಲ್ಲ ಬೆಂಗಳೂರಲ್ಲಿ. ಇದ್ರ ತಳಿ ಯಾವ್ದು ನೀವು ಮಾಡೋ ತಳಿ? ನಾವು ಮಾಡೋ ತಳಿ ಐಸ್ಟರ್ ಅಂತ. ಇದನ್ನೆಲ್ಲ ಮಾಡ್ಬಿಟ್ಟು ಎಷ್ಟು ದಿನಕ್ಕೆ ಅಣಬೆ ಕಟಾವ್ ಬರುತ್ತೆ ಸರ್? ಇದು ಮಾಡಿ ನಾವು 7 ದಿವಸ ಡಾರ್ಕ್ ರೂಮ್ ಅಂತ ಕತ್ಲೆ ಕೋಣೆಯಲ್ಲಿ ಇಡ್ತೀವಿ. 7 ದಿವಸ ಇಟ್ಟು 8ನೇ ದಿವಸಕ್ಕೆ ತೆಗ್ದು ಇದನ್ನ ಕಟಾವ್ ರೂಮಿಗೆ ಇಟ್ಟು ನೀರ್ ಫ್ರೈ ಮಾಡ್ತೀವಿ. ಸರ್, ನನಗೆ 1 ತಿಂಗಳಿಗೆ ಮಶ್ರೂಮ್ ಬರ್ತಾ ಇದೆ. 1 ತಿಂಗಳಿಗೆ ನಾಟಿ ಮಾಡಿದ ನಂತರ? ನಾಟಿ ಮಾಡಿದ ನಂತರ. ಯಾಕೆಂದ್ರೆ ನನ್ನ ಏರಿಯಾ ಟೆಂಪರೇಚರ್ ಗೆ ನನಗೆ ಇದು 1 ತಿಂಗಳಿಗೆ ಬರ್ತಾ ಇದೆ. ಮುಂಚೆ ನಾನ್ ಮಾಡ್ತಾ ಇದ್ದಿದ್ದ ಏರಿಯಾ ವಾತಾವರಣಕ್ಕೆ 22-23 ದಿವಸ ಕಟಾವಿಗೆ ಬಂದಿದ್ದೆ ಬೆಂಗಳೂರಲ್ಲಿ. ಇಲ್ಲೇ ಲೇಟ್ ತಗೊಳುತ್ತೆ. ಇಲ್ಲೇ ಲೇಟ್ ತಗೊಂಡು ಬೆಂಗಳೂರಿಗಿಂತ ಹೊರಗಡೆಗೆ ತುಂಬಾ ತಡ ಆಗ್ತಾ ಇದೆ. ಟೆಂಪರೇಚರ್ ಬೇಕಲ್ಲ, ಅಲ್ಲಿ ಟೆಂಪರೇಚರ್ ಜಾಸ್ತಿ ಇದೆ ಅಂತ. ಅಲ್ಲಿ ಕೂಲ್ ಆಗಿರೋದು, ಇಲ್ಲಿ ಟೆಂಪರೇಚರ್ ಜಾಸ್ತಿ ಇರಬಾರ್ದು. ಒಂದು 28 ಒಳಕ್ ಇರ್ಬೇಕು, 28 ದಾಟಬಾರ್ದು. ಆ ರೀತಿ ಇದ್ದಾಗ ಮಾತ್ರ ಬೇಗನೆ ಬರುತ್ತೆ. ಬೇಗ ಬರುತ್ತೆ. ಟೆಂಪರೇಚರ್ ಕಡಿಮೆ ಇದ್ದಷ್ಟು ಬೇಗನೆ ಕಟಾವಿಗೆ ಬರುತ್ತೆ, ಲೇಟ್ ಆಗ್ತದೆ. ನನ್ಗೆ ಈಗ ನನ್ನ ಇಲ್ಲಿ ಏರಿಯಾಕ್ಕೆ ನನಗೆ 1 ತಿಂಗಳಿಗೆ ಕಟಾವಿಗೆ ಗೊತ್ತಾಯ್ತು. ಈ ರೀತಿ ಒಳಗಡೆ ಯಾವ್ದಾದ್ರು ಒಂದು ಬಿಚ್ಚಿ ಸ್ಯಾಂಪಲ್ ತೋರಿಸಬಹುದಾ ನೀವು? ವೇಸ್ಟೇಜ್ ಆಗಿರೋದನ್ನ ಯಾವ ರೀತಿ ಬರುತ್ತೆ ಅಂತ? ಮಶ್ರೂಮ್ ಬಂದಿರೋದ ಬರ್ದಿಲ್ಲದೆ? ಬಂದಿರೋದು ನೋಡಿ ಸರ್, ಈ ತರ ಬರುತ್ತೆ. ಹೊರಗಡೆ ಬರುತ್ತೆ? ಹೊರಗಡೆ ಅದೇ ಸರ್. ಓಹೋ, ಎಲ್ಲಿ ಬರುತ್ತೆ ತೋರಿಸಿ. ಬಂದಿದೆ ಇದು. ಇದೆ ನೋಡಿ, ಸ್ಟಾರ್ಟ್ ಆಗಿದೆ ಇದು. ಇದು ನಾಡಿದ್ ಕಟಾವ್ ಬರುತ್ತೆ ಸರ್. ಇದು ಹೊರಗಡೆಗೆ ತಗೊಳ್ಳೋದಾ? ಅದೇ ಸರ್, ಅದೇ ಆಚೆ ಕಿತ್ಕೊಂಡ್ ಬರುತ್ತೆ. ಇದನ್ನ ಬಿಚ್ಚಂಗಿಲ್ಲ? ಇಲ್ಲ ಸರ್, ಇದೊಂದು ಬಂದಿದೆಯಲ್ಲ, ಅದೇನಾ? ಇದು ಬರ್ತಾ ಇತ್ತಲ್ಲ? ಬರ್ತಾ ಇದೆ ನೋಡಿ, ಅಲ್ಲಿ ಬರ್ತಾ ಇದೆ, ಇಲ್ಲಿ ಬರ್ತಾ ಇದೆ ನೋಡಿ. ಇದು ಹೊರಗಡೆ ಬರುತ್ತೆ. ಅದೇ ಈ ತರದ್ರಲ್ಲಿ ಎಷ್ಟು ಬರ್ಬೋದು ಒಂದು ಬಾಕ್ಸ್ ಅಲ್ಲಿ? ಸರ್, ಇದು ಒಂದು ಬೆಡ್ಡಿಂಗ್ ಅಲ್ಲಿ ನನಗೆ 1.25 ಕೆಜಿ 1 ಕೆಜಿ 1.5 ಕೆಜಿ ತನಕ ಬರುತ್ತೆ. ಅಂದ್ರೆ ಇದೊಂದು ಐತಲ್ಲ, ಈಗ ಬರ್ತಾ ಇದೆಯಲ್ಲ, ಇದು ಒಂದು ನನಗೆ ಅರ್ಧ ಕೆಜಿ 300-400. ದಪ್ಪನಾಗ ಬರುತ್ತೆ. ಸರ್, ಇಲ್ಲಿದೆ ನೋಡಿ, ತೋರಿಸಿ. ಇದನ್ನ ತೋರಿಸಿ. ಈ ತರ. ಇದು ಇನ್ನು ನಾಳೆ ಬರುತ್ತೆ, ನಾಳೆ ಕಟಾವ್ ಮಾಡ್ಬೋದು. ಇನ್ನು ಜಾಸ್ತಿ ಬರುತ್ತೆ ನೋಡಿ, ಇದು ನಾಳೆ ಬರುತ್ತೆ. ಇದನ್ನ ಕಟ್ ಮಾಡ್ಕೊಂಡು ಮಾರೋದು? ಸರ್, ಇದು ಕಟ್ ಮಾಡ್ಬಿಟ್ಟು ನಾವು ಕೆಜಿ ಲೆಕ್ಕ ಎಷ್ಟು ಕೇಳ್ತಾರೆ ರೈತರು, ಅರ್ಧ ಕೆಜಿ 1 ಕೆಜಿ. ಇದು ಮಾರ್ಕೆಟ್ ಹೆಂಗೆ, ನೀವೇ ತಗೊಂಡು ಕೊಡ್ತೀರಾ, ಹುಡುಕೊಂಡು ಬರ್ತಾರಾ? ಸರ್, ಇಲ್ಲ, ನಾನು ಮಾರ್ಕೆಟಿಂಗ್ ಎಲ್ಲೂ ಹೋಗ್ತಾ ಇಲ್ಲ, ರೈತರುಗಳು ನನ್ನ ಇಲ್ಲೇ ಹುಡುಕಿ. 1 ಕೆಜಿಗೆ ಯಾವ ರೇಟ್ ಮಾಡ್ತೀರಾ? ಸರ್, ನಾನು 1 ಕೆಜಿ 250 250 ರೂಪಾಯಿ.
ಬೇರೆ ಬೇರೆ ಹೊರಗಡೆಯಿಂದ ಬಂದು ತಗೊಂಡೋಗ್ತಾರೆ. ತಗೊಂಡೋಗ್ತಾರೆ. ಜನರಿಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡಿದೀರಾ ಹಾ. ಇದನ್ನ ತಗೊಳೋದ್ರಿಂದ ಹೌದು. ತಿನ್ನೋದ್ರಿಂದ ಯಾವ ರೀತಿ ಏನೇನ್ ಬೆನಿಫಿಟ್ ಇದೆ ಹೇಳಿದೀನಿ ಸರ್. ಅನುಕೂಲ ಆಗುತ್ತೆ? ಹೇಳಿರೋದಕ್ಕೆ ರೈತರುಗಳು ಈ ತರದ್ ಎಷ್ಟು ಬ್ಯಾಗ್ ಇಟ್ಟಿದ್ದೀರಾ ಇಲ್ಲಿ ಟೋಟಲ್ ನೀವು? ಸರ್ ಇದೊಂದು 350 400 ಬ್ಯಾಗ್ ಐತಿ ಸರ್. 350 400. ಒಂದು ವಾರಕ್ಕೆ ಎಷ್ಟು ಕೆಜಿ ಸಿಗ್ಬೋದು ನಿಮ್ಗೆ? ಸರ್ ಡೈಲಿ 7 ಕೆಜಿ 8 ಕೆಜಿ. ಅವರೇಜ್ ಆಗಿ ಸರಾಸರಿ 7 ಕೆಜಿ ಸಿಗುತ್ತೆ. ಬೇರೆ ಅಂದ್ರೆ ರೈತರು ಇದನ್ನ ಗ್ರಾಹಕರು ಇಲ್ಲೇ ಲೋಕಲ್ ಅವರೇ ಬರ್ತಾರ ಅಥವಾ ಹೊರಗಡೆ ಯಾರಾದ್ರೂ ಬರ್ತಾರ? ಸರ್ ಹೊರಗಡೆರು ಬರ್ತಾರೆ. ಹಾ. ಎಲ್ಲ ರೈತರುಗಳು ಹ್ಮ್. ಬೇರೆ ಬೇರೆ ತುಮಕೂರು ಗುಬ್ಬಿ ಕೇಳ್ತಾರೆ, ನಾನ್ ಪಬ್ಲಿಸಿಟಿ ಆಗೈತಲ್ಲ ಕೇಳ್ತಾರೆ, ಅವ್ರಿಗೆ ಬಸ್ ಮಾರ್ಗ ಇದ್ರೆ ಹಾಕೊಡ್ತೀನಿ. ಬಸ್ಸಿಗೆ ಕೊಟ್ಟು ಕಳ್ಸೋ ವ್ಯವಸ್ಥೆ ಮಾಡ್ತೀರಾ? ಬಸ್ಸಿಗೆ ಕೂಡ ವ್ಯವಸ್ಥೆ ಇದೆ ಸರ್. ನೀವು ಸರ್ವಿಸ್ ಡೆಲಿವರಿ ಆ ತರದ್ದು ಮನೆಗೆ? ಇಲ್ಲ ಸರ್, ನಾನ್ ಹೋಗಿ ಯಾರಿಗೂ ಡೆಲಿವರಿ ಕೊಡಲ್ಲ. ನನ್ನ ಹತ್ರನೇ ಹುಡುಕೊಂಡ್ ಬರ್ತಾರೆ. ಹೌದಾ? ನನ್ ಬಸ್ ಕಾಂಟ್ಯಾಕ್ಟ್ ಇದ್ರೆ ಫೋನ್ ಮಾಡ್ತಾರೆ, ಅಮೌಂಟ್ ಪೇ ಮಾಡ್ತಾರೆ, ನಾನು ಅವ್ರಿಗೆ ಮಶ್ರೂಮ್ ಹಾಕ್ತೀನಿ. ಓಕೆ. ಹಂಗಾರೆ ಈಗ ಬೆಂಗಳೂರಲ್ಲಿ ಊಬರ್ ಓಡಿಸ್ತಾ ಇದ್ವಿ, ಅಲ್ಲಿ ನಷ್ಟ ಆಯ್ತು, ಇಲ್ಲಿಗೆ ಬಂದ್ವಿ ಅಂತ ಹೇಳ್ತಿದ್ರ. ಇಲ್ಲಿ ಬಂದು ತಮ್ಮ ಕೃಷಿ ಜೊತೆಗೆ ಪ್ರವೃತ್ತಿಯಾಗಿ ಇದನ್ನ ಮಾಡ್ಕೊಂಡಿದ್ದೀರಾ, ಹೌದು ಅಣಬೆ ಕೃಷಿ. ಸೊ ಅದಕ್ಕೆಲ್ಲ ಬೆಂಗಳೂರು ನಗರ ವಾಸದಲ್ಲಿ ಇರತಕ್ಕಂಥದ್ದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಜೊತೆಗೆ ಇದನ್ನ ಪ್ರವೃತ್ತಿಯಾಗಿ ಮಾಡ್ತಾ ಇದ್ರ. ಹೇಗೆ ಲಾಭಾಂಶ ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಿದಾಗ ಯಾವ ರೀತಿ ಅನ್ಸುತ್ತೆ? ಸರ್ ಇದಕ್ಕೆ ಲಾಭಾಂಶ ಹೆಚ್ಚೆಚ್ಚು ಕಡಿಮೆ ಬಂಡವಾಳ ಹೂಡ್ಕೊಂಡು ಹೆಚ್ಚು ಮೊತ್ತ ಆದಾಯ ಮಾಡ್ಕೊಂಡಿದೀವಿ. ಇದೇ ಬೆಟರ್ ಅನ್ಸುತ್ತೆ ಸರ್. ಅದಕ್ಕಿಂತನಾ ಬೆಂಗಳೂರಿಗಿಂತ ಇಲ್ಲೇ ಇದೇ ಬೆಟರ್. ಗುಡಿ ಕೈಗಾರಿಕೆ ರೀತಿ ಇದೊಂದು ಪ್ರವೃತ್ತಿಯಾಗಿ ಮಾಡ್ಕೊಂಡ್ರೆ ಹೌದು ನಮ್ಮ ವ್ಯವಸಾಯದ ಜೊತೆಗೆ ತರಕಾರಿ ಬೇರೆ ಕೈ ಕೆಳಗೆ ಕೆಲಸ ಮಾಡೋದ್ಕಿನ್ನ ನಾವೇ ಒಂದು ಉದ್ಯಮ ಮಾಡ್ಕೊಂಡು ನಮ್ ಕೈಲಾದಷ್ಟು ನಾವು ದುಡ್ಕೊಂಡ್ರೆ ಬೆಟರ್ ಅಲ್ವಾ ಸರ್? ಹೌದು ಸತ್ಯ. ಇದು ಎಷ್ಟೋ ಮಹಿಳೆಯರಿಗೆ ನೀವು ಮಾಡಿರ್ತಕ್ಕಂಥದ್ದು ಒಂದ್ ರೀತಿ ಮಾದರಿ ಆಗ್ಬೋದು ಅಂತ ನಾನಂತೂ ಅನ್ಕೊಂಡಿದ್ದೀನಿ. ಹೌದು ಸರ್, ಮಾಡ್ಬೋದು ಸರ್, ಎಲ್ಲಾ ಹೆಣ್ಮಕ್ಳು ಮಾಡ್ಬೋದು ಸರ್, ಏನ್ ಪ್ರಾಬ್ಲಮ್ ಇಲ್ಲ. ಮಾರುಕಟ್ಟೆಗೂ ಸಮಸ್ಯೆ ಇಲ್ಲ, ಅವರೇ ಹುಡುಕೊಂಡ್ ಬರ್ತಾರೆ ಸರ್. ಮಾರುಕಟ್ಟೆ ನಾವು ಸ್ಟಾರ್ಟಿಂಗ್ ಈಗ ಬೇರೆ ಊರರು ಬೆಳಿತಾರೆ ಅಂದ್ರೆ ಮಾರ್ಕೆಟಿಂಗ್ ನನಗೆ ಸ್ಟಾರ್ಟಿಂಗ್ ಬಂಡವಾಳ ಆಗ್ತಿದಂಗ ಆದಾಯ ಬರಲ್ಲ ಸರ್. ಸುಮಾರು ನನಗೆ ಇಲ್ಲಿ 7-8 ತಿಂಗಳು ಆದಾಯ ಬಂದಿಲ್ಲ. ಸುಮಾರು ಒಂದ್ 7-8 ತಿಂಗಳಲ್ಲಿ ನಂದೊಂದು 15-20 ಸಾವಿರ ಖರ್ಚಾಗಿತ್ತು. ಸ್ಟಾರ್ಟಿಂಗ್ ಎಲ್ಲ ಇಲ್ಲಿ ಹೊಸ ಬಂಡವಾಳ ಹೂಡಿಕೆ ಮಾಡ್ಕೊಂಡಿದ್ನಲ್ಲ ಸರ್, ಹಾಗಾಗಿ ಖರ್ಚಾಗಿತ್ತು. ಆದ್ರೆ ನಾನು ಅದನ್ನ ಚಿಂತೆ ಮಾಡ್ಲಿಲ್ಲ ನಾವು. ನಮಗೆ ರೈತರುಗಳು ಈ ಪರಿಚಯ ಆಗ್ಲಿ ಅಂತ ಸುಮಾರು ಅದೇ ಹೇಳಿಲ್ಲ ಸರ್. 20-30 ಕೆಜಿ ನಾನು ಫ್ರೀಯಾಗಿ ಮನೆಗೆ ಹೋಗಿ ನಾನು ನಮ್ಮ ಮನೆಯವ್ರು ಕೊಟ್ಟಿದ್ದೆ. ಈ ಶೆಡ್ ಇದಕ್ಕೆ ಅಂತ ಮಾಡಿದ್ದ ಅಥವಾ ಇದಕ್ಕೆ ಅಂತಾನೆ ಮಾಡಿದ್ದೆ. ನಂದು ಇದು ಮಶ್ರೂಮ್ ಮತ್ತೆ ಮಾರ್ಕೆಟಿಂಗ್ ಡೆವಲಪ್ ಆದ್ಮೇಲೆ ನಾನು ಶೆಡ್ ಮಾಡ್ಕೊಂಡೆ. ಮೊದಲು ಮನೆಯಲ್ಲೇ ಮಾಡ್ತಾ ಇದ್ರಿ? ಮನೆ ಮುಂದೆ ಜಾಗ ಇದೆಯಲ್ಲ ಸರ್, ಅಲ್ಲೇ ಗ್ರೀನ್ ನೆಟ್ ಕಟ್ಕೊಂಡು ಅಲ್ಲೇ ಒಂದು 200 ಬೆಡ್ 300 ಬೆಡ್ ಇಟ್ಕೊಂಡು ಅದರಿಂದ ಬಂದಂತ ಲಾಭಾಂಶದಲ್ಲಿ ಇದನ್ನೆಲ್ಲ ಅಭಿವೃದ್ಧಿ ಪಡಿಸ್ಕೊಂಡಿದ್ದೀರಾ. ಈಗ ಹೊಸದಾಗಿ ಮಾಡೋರ್ಗೆ ಏನ್ ಹೇಳ್ತೀರಿ ನೀವು ಸಲಹೆ? ಸರ್ ಮಾಡಿ, ತುಂಬಾ ಬೆನಿಫಿಟ್ ಇದೆ, ಮಾಡ್ಬೋದು. ಮಾಡಿ ಅಂತಾನೆ ನಾನು ಹೇಳ್ತಾ ಇರೋದು ಸರ್, ಯಾರಿಗೂ ಮಾಡ್ಬೇಡ್ರಿ ಅಂತ ಹೇಳ್ತಿಲ್ಲ. ಮಾಡ್ಬೇಕು, ಮಾಡಿ. ಎಲ್ಲ ಹೆಣ್ಮಕ್ಳು ಮಹಿಳೆಯರು ಬೇರೆ ಹೊಲಕ್ ಹೋಗಿ ನಾವು ದುಡ್ದು 500 ರೂಪಾಯಿ ತರಕ್ಕಿಂತ ನಾವೇ ನಮ್ಮ ಮನೆ ಸ್ವಯಂ ಉದ್ಯೋಗ ಮಾಡ್ಕೊಂಡು 500 ರೂಪಾಯಿ ದುಡೀರಿ ಅಂತಾನೆ ಹೇಳ್ತಾ ಇರೋದು. ಈಗ ಯಾರಾದ್ರೂ ನಮ್ಮ ವಿಡಿಯೋ ಮೂಲಕ ನೋಡಿದ್ರು ಅಣಬೆ ತರಿಸ್ಕೊಳ್ಬೇಕು ಅಂತಂದ್ರೆ ಯಾವ ರೀತಿ ಸಂಪರ್ಕ ಮಾಡ್ಬೇಕು ನಿಮ್ಗೆ? ಸರ್ ನಮ್ ಫೋನ್ ನಂಬರ್ ಇದೆ, ನಂಬರ್ ಒಂದ್ಸರಿ ಹೇಳ್ಬಿಡಿ. ನಮ್ ನಂಬರ್ ಸರ್ 9916332925. ಇದು ಗುಬ್ಬಿ ತಾಲೂಕು ಆಗ್ಲವಾಡಿ ಹೋಬಳಿನಲ್ಲಿ ಇರ್ತಕ್ಕಂಥ ಈ ಆಗ್ಲವಾಡಿ ಬುಕ್ಕಾಪಣ್ಣ ರಸ್ತೆನಲ್ಲಿ ಅರಳಕಟ್ಟೆ ಅಂತ ಬರುತ್ತೆ. ಅವರು ತೋಟದ ಮನೇಲಿ ಇದಾರೆ. ಯಾರಾದ್ರೂ ಆಸಕ್ತರು ನಮಗೆ ಬೇಕು ಅಂದ್ರೆ ಅಣಬೆ ಇಲ್ಲಿಗೆ ಬಂದ್ರೆ ಅವ್ರಿಗೆ ಫೋನ್ ಮಾಡ್ಕೊಂಡ್ ಬಂದ್ರೆ ಇದೇ ಇಲ್ವಾ ಅಂತ ಹೇಳ್ತಾರೆ. ಬಂದು ಇಲ್ಲೇ ನೇರವಾಗಿ ಬೆಳೆಗಾರರಲ್ಲಿ ನೇರವಾಗಿ ಗ್ರಾಹಕರು ಖರೀದಿ ಮಾಡ್ಬೋದು. ಇದರಿಂದ ಅವ್ರಿಗೂ ನಾವು ಉತ್ತೇಜನ ಕೊಟ್ಟಂಗೂ ಆಗುತ್ತೆ, ಅಣಬೆ ಕೃಷಿನ ಮತ್ತಷ್ಟು ಪರಿಚಯ ಮಾಡ್ದಂಗಾಗುತ್ತೆ. ಮತ್ತೆ ಇದನ್ನ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ಸಾಕಷ್ಟು ಅನುಕೂಲ ಇದೆ ಅಂತ ಹೇಳ್ಬಿಟ್ಟು ಡೆವಲಪ್ಮೆಂಟ್ ಇದೆ, ಆದಾಯ ಇದೆ, ಎಲ್ಲಾ ಹೆಣ್ಮಕ್ಳು ಮಾಡ್ಬೋದು. ಏನ್ ಚಿಕ್ಕ ಬಂಡವಾಳ ಸರ್, ಒಂದ್ 500 ರೂಪಾಯಲ್ಲಿ ನಾವು ಬಂಡವಾಳ ಮಾಡ್ಕೊಂಡು 1000 ಮೇಲೆ ಆದಾಯ ಪಡ್ಕೋಬಹುದು. ಮಾರ್ಕೆಟಿಂಗ್ ಸ್ವಲ್ಪ ಸ್ಟಾರ್ಟಿಂಗ್ ಏರೇಷನ್ ಆಗುತ್ತೆ ಸರ್, ಅದನ್ನ ನಾವು ತಲೆಗೆ ಹಾಕಬಾರ್ದು. ಯಾಕಂದ್ರೆ ನಾವು ಇವತ್ತು ನಮ್ದು ಲಾಸ್ ಆಯ್ತು, 500 ರೂಪಾಯಿ ಲಾಸ್ ಆಯ್ತು ಅಂತ ಚಿಂತೆ ಮಾಡಿದ್ರೆ ಮುಂದೆ ಹೋಗಕ್ ದಾರಿ ಆಗಲ್ಲ. ತಕ್ಷಣಕ್ಕೆ ಪರಿಹಾರ ಅಥವಾ ಲಾಭಾಂಶ ಕಾಣದ್ರಿಂದ ಹತಾಶರಾಗಬಾರ್ದು ಸರ್. ಮುಂದುವರಿಬೇಕು ಧೈರ್ಯದಿಂದ ಮಾಡಿ. ಬೇರೆ ಬೇರೆ ಪ್ರಾಡಕ್ಟ್ ಇದೆ ಸರ್, ನಂದು ಉಪ್ಪಿನಕಲ್ ಮಾಡೋಣ, ಉಪ್ಪಿನಕಲ್ ಇದೆ, ಮಶ್ರೂಮ್ ಪಾಪಡು ಕೂಡ ಮಾಡ್ಕೊಡ್ತೀನಿ. ಯಾರು ಆರ್ಡರ್ ಕೊಟ್ರೆ ಸರ್, ನನ್ನನ್ನು ಪ್ರಾಡಕ್ಟ್ ಇನ್ನ ಲಾಂಚ್ ಮಾಡ್ಕೊಂತ ಇಲ್ಲ. ಎಲ್ಲ ಸುಮಾರು ನನ್ಗೆ ಉಪ್ಪಿನಕಾಯಿ ಕೇಳ್ತಾ ಇದಾರೆ. ಸುಮಾರು 5-6 ಕೆಜಿ ಉಪ್ಪಿನಕಾಯಿ ಮಾಡ್ಕೊಟ್ಟಿದ್ದೀನಿ ಮಶ್ರೂಮ್ ದಲ್ಲಿ. ಮಾಡ್ಬೋದು ಸರ್, ಅದನ್ನ ಒಂದು ಹೊಸ ರೆಸಿಪಿ ತರ ಅದು ರೆಸಿಪಿನೇ ಸರ್, ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಾ. ಈ ಭಾಗದಲ್ಲಿ ಬಹುಶಃ ನೀವೇ ಅನ್ಕೋತೀನಿ, ಯಾರು ಮಾಡಿಲ್ಲ ಅನ್ಸುತ್ತೆ ಈ ಕಡೆ. ಸರ್ ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ ನಾವು ಒಬ್ಬರೇ. ಹೌದಾ? ನನಗೆ ತಿಳಿದ ಮಟ್ಟ ಯಾರಾದ್ರೂ ಕೇಳಿದ್ರೆ ನಮಗೆ ತರಬೇತಿ ಕೊಡಿ, ಹೇಳ್ಕೊಡಿ ಅಂದ್ರೆ ಮಾಡ್ಕೊಡ್ತೀರಾ? ಅದಕ್ಕೆ ಅದೊಂದು ಅಮೌಂಟ್ ಫಿಕ್ಸ್ ಇದೆ ಸರ್, ಒಬ್ರು ಮೆಂಬರ್ಸ್ ಅಂತ ಮಾಡ್ಕೊಡ್ತೀನಿ. ಅದೊಂದು ತರಬೇತಿ ಕೂಡ ಹೇಳ್ಕೊಡ್ತೀರಾ, ಇದರಿಂದ ಬೇರೆಯವ್ರಿಗೂ ಉಪಯೋಗ ಆಗ್ಬೋದು ಸರ್. ಖಂಡಿತ ನಾನು ಏನ್ ಕಲ್ತಿದೀನಿ ಸರ್, ನನ್ಗೇನು ಇದಿದೆ ಅದು ನಾನು ಬೇರೆ ಬೆಂಗಳೂರಲ್ಲಿ ಸಣ್ಣ ಮಟ್ಟದಲ್ಲಿ ಮಾಡ್ತಾ ಇದ್ರಿ. ಅಲ್ಲಿ ಬಾಡಿಗೆ ಮನೆಯಲ್ಲೇ ಸರ್ 1 ಕೆಜಿ 2 ಕೆಜಿ ಬೆಳೀತಾ ಇದ್ದು. ಹಾಗಾಗಿ ಅಲ್ಲಿ ಅದೇ ನಾವು ಜನಗಳು ನಮ್ಮ ಹತ್ರ ಮಶ್ರೂಮ್ ತನಕ ಬರ್ತಾ ಇದ್ರಲ್ಲ, ಓನರ್ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ರು. ಅವರು ಪೊಲೀಸು, ಅವರು ಸ್ವಲ್ಪ ಜನ ಬರ್ತಾರೆ, ಯಾಕೆ ಬರ್ತಾರೆ ಏನೋ ಮಾಡ್ತಾರೆ, ಬೇರೆ ವ್ಯವಹಾರ ಮಾಡ್ತಾರೆ. ಹೌದೌದು. ಅವಾಗ ನಾವು ಓಪನ್ ಆಗಿ ಅವ್ರ ಹತ್ರ ಹೇಳಿದ್ದು, ಸರ್ ಹಿಂಗ್ ಮಶ್ರೂಮ್ ಬೆಳಿತೀನಿ ನಾನು, ಸ್ವಲ್ಪ ಟೈಮ್ ಕೊಡಿ ನನಗೆ, ಒಂದಿಷ್ಟು ಜನ ಅದು ಯಾವ ಪಬ್ಲಿಸಿಟಿ ಆಯ್ತಾ ಅವರು ಸ್ವಲ್ಪ ಇದ್ ಮಾಡಿರೋ. ನಾವ್ ಅಲ್ಲಿಂದ ಊರಿಗೆ ಜಮೀನ್ ಇದೆಯಲ್ಲ, ನಾವ್ ಇಲ್ಲೇ ಮಾಡಿ ಶುರು ಮಾಡಿದ್ ಯಾವಾಗ ನೀವು? ಸರ್ ಅಲ್ಲ ಇದು ಶುರು ಮಾಡಿ 5 ವರ್ಷ ಆಗಿತ್ತು. 5 ವರ್ಷ ಆಗಿದ್ಯಾ? ಸರಿ.
ತಾವು ತಮ್ಮ ಬಿಡುವಿನ ಸಮಯದಲ್ಲಿ ಇದ್ರೂ ಕೂಡ ನಮ್ಮ ಈ ಜೊತೆಗೆ ಮತ್ತೆ ನಮ್ಮ ವೀಕ್ಷಕರಿಗೆ ಏನಾದ್ರು ಒಂದಷ್ಟು ಅಣಬೆ ಕೃಷಿ ಮಾಡುವಂತವ್ರಿಗೆ ಒಂದು ಒಳ್ಳೆ ಸಲಹೆ ಕೊಟ್ಟಿದ್ದೀರಾ. ನೀವು ಈಗಾಗಲೇ ಅಣಬೆ ಕೃಷಿನಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಯಶಸ್ವಿನೂಗೊಂಡಿದ್ದೀರಾ. ಹೌದು ಸರ್. ಮತ್ತಷ್ಟು ಯಶಸ್ವಿ ಆಗ್ಲಿ ಅಂತ ನಾವಂತೂ ವೈಯಕ್ತಿಕವಾಗಿ ನಿಮಗೆ ಶುಭಾಶಯ ಕೋರ್ತಾ ನಮ್ಮೊಂದಿಗೆ ಮಾತನಾಡಿದಕ್ಕೆ ಧನ್ಯವಾದ.